ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್. ಸೀಸನ್ಸ್ ಯಾವುದೇ ಇರಲಿ, ನಾನ್ ವೆಜ್ ತಿನ್ನೋದು ಮಾತ್ರ ನಾವು ಬಿಡಲ್ಲ. ಸೊ ಈ ಸಮ್ಮರಲ್ಲಿ ಸಿಂಪಲ್ಲಾದ ಈ ಚಿಕನ್ ಲಾಲಿಪಾಪ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/2 kg ಚಿಕನ್ ಲಾಲಿಪಾಪ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ವೆಸಲಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಚಿಟಿಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಕಬಾಬ್ ಪೌಡರಲ್ಲಿ ಉಪ್ಪಿರುತ್ತೆ. 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಪ್ಯಾಕೆಟಷ್ಟು ಕಬಾಬ್ ಪೌಡರ್, ಇದಕ್ಕೆ 1 ಮೊಟ್ಟೆ, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್. ನೀವು ಇದಕ್ಕೆ ವೆನಿಗರ್ ಕೂಡ ಹಾಕೊಬೋದು. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದು 1/2 ಅವರ್ ತನಕ ಮ್ಯಾರಿನೇಟ್ ಮಾಡಬೇಕು. 1/2 ಅವರ್ ಆದಮೇಲೆ ಡೀಪ್ ಫ್ರೈಗೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮ್ಯಾರಿನೇಟೆಡ್ ಚಿಕನ್ ಲಾಲಿಪಾಪ್ ಪೀಸಸ್ನ ಹಾಕ್ಕೊಂಡು 5 ಮಿನಿಟ್ಸ್ ಹಾಗೆ ಫ್ರೈ ಆಗೋಕ್ಕೆ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಎಲ್ಲ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ಬಂದಿದೆ. ಎಕ್ಸಸ್ ಆಯಿಲ್ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಂಡು ಆನಿಯನ್ಸ್ ಲೆಮನ್ ಜೊತೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾದ ಸಿಂಪಲ್ಲಾದ ಚಿಕನ್ ಲಾಲಿಪಾಪ್ ಕಬಾಬ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ನೀವೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹೇಗೆ ಬಂತು ಅಂತ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.